ಎಲ್ಲ ಕೆಂಪು ಆಗ್ತಾ ಇದೆ. ಅದೇ ನಾವು ಹೇರಿಗೆ ಅಪ್ಲೈ ಮಾಡಿದಾಗ ಒಂದು 2 ಅವರ್ 3 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದಾಗ ಹೇರಿಗೆಲ್ಲ ಅಂಟ್ಕೊಬಿಡತ್ತೆ. ಹೇರಿನ ಬುಡ ಎಲ್ಲ ಇರುತ್ತಲ್ವ, ಬೇರೆಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಜೀವ ಬರುತ್ತೆ. ಹೇರು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ನೋಡಿ ಅಲ್ವಾ. ಬ್ಲ್ಯಾಕ್ ಹಾಗೆ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬ ಲುಕ್ಕಾಗಿ ಕಾಣುತ್ತೆ. ಹಾಗೆ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಿಢೀರಂತ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಇದ್ದರೆ ನಮ್ಮ ಹೇರು ವೈಟ್ ಇದೆ, ಅದನ್ನು ಹೇಗೆ ಬ್ಲ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಹಾಗೆ ಇದರಲ್ಲಿ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ. ಕೊಕೊನಟ್ ಆಯಿಲ್ಗೆ ಒಂದೆರಡು ವಸ್ತುವನ್ನು ಸೇರಿಸಿದ್ರೆ ಆಯಿತು, ನಮ್ಮ ಹೇರು ಲುಕ್ಕಾಗಿ ಕಾಣುತ್ತೆ, ಹಾಗೆ ಬ್ಲ್ಯಾಕ್ ಆಗಿ ಕಾಣುತ್ತೆ, ತುಂಬ ಶೈನಿಂಗ್ ಆಗಿ ಕಾಣುತ್ತೆ. ಇದರಲ್ಲಿ ಕೇವಲ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ತುಂಬಾ ಬೆನಿಫಿಟ್ಸನ್ನು ನೋಡ್ಬೋದು. ನಾನು ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ಈ ಚಾನಲಲ್ಲಿ ಹೇರ್ ಬಗ್ಗೆ, ಫೇಸ್ ಬಗ್ಗೆ ಹೀಗೆ ಬ್ಯೂಟಿ ಟಿಪ್ಸ್ ಕೊಡ್ತಾ ಇರ್ತೀನಿ. ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಒಂದು 2-3 ಮಂದಿ ಕಮೆಂಟ್ ಮಾಡಿದರು, ಅವರಿಗೋಸ್ಕರ ವಿಡಿಯೋ ಮಾಡೋದಿದೆ, ಈ ವಾರದಲ್ಲಿ ಮಾಡ್ತೀನಿ, ಓಕೆನಾ. ಒಂದು ಕೊಕೊನಟ್ ಆಯಿಲ್ ಇದ್ದರೆ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿ ಅದಕ್ಕೊಂದಿಷ್ಟು ವಸ್ತು ಹಾಕಿದರೆ ಆಯಿತು. ನಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗಿಯೇ ಇರುತ್ತೆ. ಹಾಗೆ ನಾನು ಹೇಳೋ ರೀತಿಯಲ್ಲಿ ನೀವು ಮಾಡ್ತಾ ಹೋಗಬೇಕು, ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗಿರುತ್ತೆ. ವೈಟ್ ಹೇರ್ ಇದೆ ಅನ್ನೋ ಚಿಂತೆನೇ ಇಲ್ಲ, ಓಕೆನಾ. ಹಾಗಿದ್ರೆ ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ, ಇದರಲ್ಲಿ ಕೊಕೊನಟ್ ಆಯಿಲನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೋಬೋದು. ನಮ್ಮ ಮನೇಲಿ ತುಂಬ ಹೇರ್ ಆಯಿಲ್ ಇದೆ, ನಾನು ಈ ರೀತಿ ವಿಡಿಯೋ ಮಾಡ್ತೀನಿ ಅಲ್ವಾ, ಹಾಗಾಗಿ ಹೇರ್ ಆಯಿಲು ತುಂಬ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಕರಿಬೇವನ್ನು ಹಾಕಬೇಕು, ಇದನ್ನು ಕಟ್ ಮಾಡಿ ಹಾಕಬೇಕು. ಈ ರೀತಿ ಹಾಕಿದರೆ ಬೇಗ ಹೇರ್ ಜೊತೆ ಬಿಟ್ಕೊಬಿಡುತ್ತೆ. ಕರಿಬೇವು ಸ್ವಲ್ಪ ಹಾಕ್ಕೋಬೇಕು. ನೀವು ಜಾಸ್ತಿ ಹೇರ್ ಆಯಿಲ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ವಾರದಲ್ಲಿ 2 ದಿನ ಅಪ್ಲೈ ಮಾಡ್ಕೋಬೇಕಲ್ವ. ಹಾಗಾಗಿ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಲ್ಲಂಜಿ ಹಾಕಬೇಕು. ಹಾಗೆ ಇದಕ್ಕೆ ನೆಲ್ಲಿಕಾಯಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ಹಾಕಬೇಕು. ಹಾಗೆ ಇನ್ನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬ್ರಾಹ್ಮಿ ಎಲೆ ಪೌಡರು. ಬ್ರಾಹ್ಮಿ ಎಲೆ ಗೊತ್ತಲ್ವಾ, ಸಿಗತ್ತೆ ಎಲ್ಲ ಕಡೆನೂ, ಮನೇಲೂ ಕೂಡ ಬೆಳೆಸ್ಕೋಬೋದು. ಬ್ರಾಹ್ಮಿ ಎಲೆ ಪೌಡರನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರು. ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇವೆಲ್ಲ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹಾಗೆ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಬ್ರಾಹ್ಮಿ ಎಲೆ ಮನೆಯಲ್ಲೂ ಕೂಡ ನಾವು ಗಿಡ ಹಾಕೋಬೋದು, ಅದು ತುಂಬ ಒಳ್ಳೆಯದು. ಅದನ್ನು ಎಲೆಗಳನ್ನೆಲ್ಲ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಹೊರಗಡೆ ಮಾರ್ಕೆಟಲ್ಲೂ ಕೂಡ ಸಿಗತ್ತೆ. ಹಾಗೆ ನೆಲ್ಲಿಕಾಯಿ ಪೌಡ್ರು ಮತ್ತು ಕರಿಬೇವು ಇವೆಲ್ಲ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡುತ್ತೆ, ನಮ್ಮ ಹೇರಿಗೊಂದು ಕಲರ್ ಬರುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ತೊಗೊಳ್ಳತ್ತೆ. ಗಟ್ಟಿ ಅನಿಸ್ಬೋದು, ಅದು ಬಿಸಿ ಮಾಡಲಿಕ್ಕೆ ಇಟ್ಟಾಗ ಅದು ಎಲ್ಲ ಎಣ್ಣೆ ಬಿಸಿ ಆಗುತ್ತೆ ಅಲ್ವಾ, ಆವಾಗ ಗೊತ್ತಾಗುತ್ತೆ ನೋಡಿ ಎಣ್ಣೆ ಹೇಗೆ ಕರಗತ್ತೆ ಅಂತ. ಗಟ್ಟಿ ಇರುತ್ತೆ ಅಲ್ವಾ, ಚೆನ್ನಾಗಿ ಕುದಿಸಬೇಕು. ಅಂದರೆ ಕರಿಬೇವು ಸ್ವಲ್ಪ ಗರಿ ಆಗುವ ತನಕ ಬಿಸಿ ಮಾಡಬೇಕು, ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಬಿಸಿ ಆಗ್ತಾ ಇದೆ. ಹಾಗೆ ಇದು ತಣ್ಣಾದ ನಂತರ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೋದು. ನೀವು ಒಂದು ದಿನ ಹೀಗೆ ನೀವು ತುಂಬ ಆಯಿಲನ್ನು ಮಾಡಿದ್ದೀರಿ ಅಂದರೆ 1 ದಿನ ಹಾಗೇ ಬಿಡಬೇಕು. ನಂತರ ಸ್ವಲ್ಪ ಬಿಸಿ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ನೀವು ವಾರಕ್ಕೆ 2 ಸಲ ಅಪ್ಲೈ ಮಾಡ್ತಾ ಬರಬೇಕಾಗತ್ತೆ. ನೀವು ತುಂಬ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಹೇರು ಬ್ಲ್ಯಾಕ್ ಆಗಬೇಕು, ಯಾವಾಗಲೂ ಬ್ಲ್ಯಾಕಾಗೇ ಇರಬೇಕು ಅಂದರೆ ಈ ರೀತಿ ಹೋಮ್ ಮೇಡ್ ಆಯಿಲು ತುಂಬಾ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಸ್ ಸಿಗತ್ತೆ ನೋಡಿ. ಆಯಿತು, ಇದಾಯಿತು. ಕಲರ್ ನೋಡಿ ಹೆಂಗೆ ಬಂದಿದೆ. ನಾನು ಟೀ ಪೌಡರ್ ಹಾಕಿದ್ದೀನಿ ಅಲ್ವಾ, ನಾವು ಮೆಹಂದಿ ಪ್ಯಾಕ್ ಹಾಕುವಾಗ ಟೀ ಪೌಡರ್ ಹಾಕ್ತೀವಿ, ಹೆಂಗೆ ಕಲರ್ ಬರುತ್ತೆ ಅಲ್ವಾ, ಬ್ಲ್ಯಾಕ್ ಕಲರ್ ಬಂದುಬಿಡತ್ತೆ. ಅದಕ್ಕೆ ಆಯಿಲಿಗೂ ಕೂಡ ಹಾಕಿದ್ದೀನಿ. ಆಯಿಲಿಗೆ ಹಾಕಿದಾಗಲೂ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ನಾನು ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಿರೋದು ಎಲ್ಲವೂ ಎಣ್ಣೆ ಜೊತೆ ಬಿಟ್ಕೊಬಿಟ್ಟಿದೆ.
ದಪ್ಪ ಆಯಿಲ್ ಆಗಿಬಿಡತ್ತೆ. ಈಗ ನೋಡಿ ಇಷ್ಟು ಆಯಿಲು ಸಿಕ್ತು, ಇನ್ನೊಂದು ಟೇಬಲ್ ಸ್ಪೂನ್ ಸಿಗ್ಬೋದು. ನನಗೆ ಬೇಗ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಇಟ್ಕೊಂಡು ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ತೀನಿ. ಅಪ್ಲೈ ಮಾಡಿದ ನಂತರ ಹೇಗೆ ನಾವು ಮಾಡಬೇಕು ಅಂತಲೂ ಹೇಳ್ತೀನಿ. ನೋಡಿ ಕಲರ್ ಹೆಂಗೆ ಬಂದಿದೆ ಅಲ್ವಾ, ಕೈಯೆಲ್ಲ ಕೆಂಪು ಆಗ್ತಾಯಿದೆ. ಅದೇ ನಾವು ಹೇರಿಗೆ ಅಪ್ಲೈ ಮಾಡಿದಾಗ ಒಂದು 2 ಅವರ್ 3 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದಾಗ ಹೇರಿಗೆಲ್ಲ ಅಂಟ್ಕೊಬಿಡತ್ತೆ. ನಾನೀಗ ಆಯಿಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ನೋಡಿ, ಅಲ್ಲೆಲ್ಲಿ ನಾವು ಹೀಗೆ ಅಪ್ಲೈ ಮಾಡ್ಕೋಬೇಕು. ಆ ಬೇರಿನ ಬುಡ ಇದೆ ಅಲ್ವಾ, ಬೇರಿನ ಬುಡಕ್ಕೂ ತಗಬೇಕು. ಅದು ಏನಾಗುತ್ತೆ, ಬೇರಿನ ಬುಡ ಎಲ್ಲ ತೊಗೊಳತ್ತೆ. ನಾವು ಈ ರೀತಿ ಅಪ್ಲೈ ಎಲ್ಲ ಕಡೆ ಎಲ್ಲೂ ಬಿಡದೇನೆ ಅಪ್ಲೈ ಮಾಡ್ಕೋಬೇಕು. ನಮಗೆ ಬ್ಲ್ಯಾಕ್ ಹೇರ್ ಆಗಬೇಕಲ್ವ, ಅದರಲ್ಲೂ ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ ತುಂಬ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಬೇಕು. ಬೇರೆಲ್ಲ ತಗೊಂಡು ಹುಟ್ಟಿ ಬರುವಂತಹ ಕೂದಲು ಕೂಡ ಬ್ಲ್ಯಾಕ್ ಆಗಿಯೇ ಬರುತ್ತೆ. ಬೇರೆಲ್ಲ ಸತ್ತೋಗಿರುವಂತಹ ಬೇರಿರುತ್ತೆ, ಕಟ್ಟಾಗಿರುವಂತಹ ಬೇರಿರುತ್ತೆ. ಅಂದರೆ ಕೂದಲಿನ ಬೇರಿರುತ್ತೆ ಅಲ್ವ, ಒಂದು ಕೂದಲಿದೆ ಅಂದರೆ ಸಾವಿರಾರು ಬೇರುಗಳು ಅಲ್ಲಿ ಇದೆ, ಅದೆಲ್ಲ ಚಿಗುರ್ಕೊಂಡು ಬರುತ್ತೆ ಅಲ್ವ. ಹಾಗಾಗಿ ಈ ರೀತಿ ಅಪ್ಲೈ ಮಾಡಿದಾಗ ಅದೆಲ್ಲ ಸತ್ತೋಗಿರುವಂತಹ ಬೇರು ಕೂಡ ಜೀವ ಬಂದು ಅದು ಬ್ಲ್ಯಾಕ್ ಹೇರ್ ಆಗಿಯೇ ಬರುತ್ತೆ. ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗತ್ತೆ ಹೇರ್ ಗ್ರೋತ್ ಆಗ್ತಾ ಬರುತ್ತೆ ಅಲ್ವಾ. ಈಗ ಕೆಲವೊಬ್ಬರಿಗೆ ಹೇರು ಎಲ್ಲ ಉದುರು ಹೋಗುತ್ತೆ ಅಲ್ವಾ, ಆವಾಗ ಹುಟ್ಟಿ ಬಂದಾಗ ಸಣ್ಣ ಸಣ್ಣ ಹೇರು ಬಂದಿರತ್ತೆ, ಆವಾಗ ಗೊತ್ತಾಗತ್ತೆ ಹೇರು ಗ್ರೋತ್ ಆಗಿದೆ ಅಂತ. ಅದೆಲ್ಲ ಬುಡಕ್ಕೆಲ್ಲ ಚೆನ್ನಾಗಿ ಆಯಿಲ್ ತೊಗೊಂಡಿರತ್ತೆ. ಆವಾಗ ಅದ್ರದ್ದು ಬೇರು ಬುಡ ಎಲ್ಲ ತಂಪಾಗಿರುತ್ತೆ, ಕ್ಲೀನಾಗಿರುತ್ತೆ, ಆವಾಗ ಅದು ಬೆಳ್ಕೊಂಡು ಬಂದುಬಿಡತ್ತೆ. ನಾವು ಈ ರೀತಿ ಹೇರ್ ಆಯಿಲನ್ನು ಮಾಡಿ ವಾರಕ್ಕೆ 2 ಸಲ ಆದರೂ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಯಾವುದೇ ಹೇರ್ ಆಯಿಲ್ ಆದರೂ ಪರವಾಗಿಲ್ಲ, ನಮ್ಮ ಹೇರ್ ಹುಟ್ಟಿ ಬರಬೇಕು ಅಂದರೆ ವಾರಕ್ಕೆ 2 ಸಲ ಹೇರ್ ಆಯಿಲ್ ಅಪ್ಲೈ ಮಾಡಿ ಸರಿಯಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ ನಂತರನೇ ಅದು ನಮ್ಮ ಹೇರ್ ಬುಡ ಎಲ್ಲ ತೊಗೊಂಡು ನೀಟಾಗಿರುತ್ತೆ. ಹಾಗೆ ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ಕೋಬೇಕು. ಹೇರಿನ ತುದಿನೂ ಕೂಡ ಕಪ್ಪಾಗಿ ಕಾಣುತ್ತೆ. ಕೆಲವೊಂದು ಹೇರು ಉದ್ದ ಹೇರ್ ಇರುತ್ತೆ, ಅದು ಕೂಡ ವೈಟ್ ಹೇರ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಹೇರಿನ ತುದಿ ತನಕ ಮಾಡಿದರು. ಇದು ಏನು ಕೇವಲ ಬ್ಲ್ಯಾಕ್ ಆಗೋದೊಂದಲ್ಲ, ಹೇರ್ ಗ್ರೋತ್ ಆಗುತ್ತೆ, ಹೇರು ಶೈನಿಂಗ್ ಬರುತ್ತೆ, ತುಂಬ ಸಿಲ್ಕಿ ಹೇರ್ ಆಗುತ್ತೆ. ಓಕೆನಾ. ನೋಡಿ ನಾನು ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಕೊಡಬೇಕು, ಹಾಗೇ ಬಿಡಬಾರ್ದು. ಮಸಾಜ್ ಕೊಟ್ಟಿದ್ರೆ ಅದು ಬೇರೆಲ್ಲ ತೊಗೊಂಡು ಬಿಡುತ್ತೆ. ಸತ್ತೋಗಿರುವ ಹೇರಿನ ಬುಡ ಎಲ್ಲ ಇರುತ್ತಲ್ವ, ಬೇರೆಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಜೀವ ಬರುತ್ತೆ. ಅದು ಕೂಡ ಕೆಲವೊಂದು ಬೇರು ಅಂದರೆ ನಮ್ಮ ಕೂದಲು ಬೆಳೀಲಿಕ್ಕೆ ಅದಕ್ಕೆ ಪೋಷಕಾಂಶ ಬೇಕಾಗತ್ತೆ ಅಲ್ವ. ನಾವು ಅದಕ್ಕೆ ಆಯಿಲೇ ಅದಕ್ಕೆ ಪೋಷಕಾಂಶವಾಗಿ ಕೊಡಬೇಕು. ಈ ರೀತಿ ಮಾಡಿದಾಗ ನಮ್ಮ ಹೇರು ಚೆನ್ನಾಗಿರುತ್ತೆ. ಒಂದು ಸಲ ಹೀಗೆ ಬಾಚ್ಕೊಬಿಟ್ರೆ ಬೇರ್ಗೆಲ್ಲ ತೊಗೊಬಿಡತ್ತೆ. ನೋಡಿ ಬೇರೆಲ್ಲ ಆ ಕಡೆ ಅಂದರೆ ನಾವು ಬಾಚ್ಕೊಂಡಾಗ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ ಅಲ್ವ, ಆವಾಗ ಆಯಿಲು ಕೂಡ ಚೆನ್ನಾಗಿ ತೊಗೊಬಿಡತ್ತೆ. ಬೆವರು ಬಂದ ಹಾಗೆ ಆಗತ್ತೆ. ನೀವು ಒಂದು ಸಲ ಮಸಾಜ್ ಮಾಡಿ ಈ ಥರ ಬಾಚ್ಕೊಳ್ಳಿ. ನೋಡಿದ್ರಿ ಅಲ್ವಾ, ತುಂಬ ಈಸಿ ಇದೆ. ಕೊಕೊನಟ್ ಆಯಿಲ್ ಒಂದಿದ್ದರೆ ಸಾಕು, ಅದಕ್ಕೊಂದಿಷ್ಟು ವಸ್ತು ಹಾಕಿ ಹೇರ್ ಆಯಿಲನ್ನು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು 1-2-3 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು. ಹೇರ್ ಅಂತೂ ಲುಕ್ಕಾಗಿ ಕಾಣುತ್ತೆ, ಹಾಗೆ ತುಂಬ ಶೈನಿಂಗಾಗಿ ಕಾಣುತ್ತೆ, ಬ್ಲ್ಯಾಕ್ ಆಗೇ ಇರುತ್ತೆ. ನಾನು ಹೇಳಿಕೊಟ್ಟಿರುವ ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡ್ತಾ ಹೋಗಿ. ನಿಮ್ಮ ಹೇರು ಕೂಡ ಯಾವಾಗಲೂ ಬ್ಲ್ಯಾಕ್ ಆಗೇ ಇರುತ್ತೆ. ನಾನು ಅಂದರೆ ನನ್ನ ಹೇರು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ನೋಡಿ ಅಲ್ವಾ. ಬ್ಲ್ಯಾಕೇ ಆಗೇ ಇದೆ, ತುಂಬ ಚೆನ್ನಾಗೇ ಕಾಣ್ತಾ ಇದೆ ನೋಡಿ, ತುಂಬ ಲುಕ್ಕಾಗಿ ಕಾಣುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ. ಹಾಗೆ ನಿಮಗೇನಾದರೂ ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬಗ್ಗೆ ಏನೋ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.